ಪ್ರಸ್ತಾವನೆ: ಈ ಕತೆ ಪ್ರೇಮ, ಮೌನ ಹಾಗೂ ಭಾವನೆಗಳ ನಡುವೆ ನಡೆಯುವ ಒಂದು ಮನಮೋಹಕ ಪ್ರೇಮ ಕತೆ. ಅಧ್ಯಾಯ 1: ಮೌನದ ಮಜಲು. ನಂದಿನಿ ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವ ಪ್ರತಿಭಾನ್ವಿತ ಯುವತಿ. ಆತ್ಮವಿಶ್ವಾಸ ತುಂಬಿದವಳು. ಆದರೆ ತನ್ನ ಭಾವನೆಗಳನ್ನು ಬಹಳಷ್ಟು ಮೌನದಲ್ಲೇ ಇಟ್ಟುಕೊಳ್ಳುವ ಸ್ವಭಾವ. ದಿನನಿತ್ಯದ ಕೆಲಸ ಹಾಗೂ ಜೀವನದ ಎಳೆಯಾಟದ ನಡುವೆ ಪ್ರೀತಿಯ ಬಗ್ಗೆ ಅವಳಿಗೊಂದು ಗಂಭೀರ ಅರ್ಥನಿಷ್ಠೆ ಇತ್ತು. ಅದೇ ನಗರದಲ್ಲಿ ಅರ್ಜುನ್ ಎಂಬ ಯುವಕ ಇದ್ದ. ಅವನನ್ನು ಎಲ್ಲರೂ ಉತ್ಸಾಹಿ, ಮೋಜುಮಸ್ತಿಯ ವ್ಯಕ್ತಿಯಾಗಿ ನೋಡುತ್ತಿದ್ದರು. ಆದರೆ ನಿಜವಾದ ಅರ್ಜುನ್ ಒಬ್ಬ ಕಾಳಜಿಯುತ ವ್ಯಕ್ತಿ. ತನ್ನ ಭಾವನೆಗಳನ್ನು ಸ್ಪಷ್ಟವಾಗಿ ತೋರಿಸದ ಮೌನ ಪ್ರೇಮಿ. ಅಧ್ಯಾಯ 2: ಮೊದಲ ನೋಟ. ಒಂದು ದಿನ ನಂದಿನಿ ತನ್ನ ಸ್ನೇಹಿತೆ ಕಾವ್ಯಾಳ ಮದುವೆಗೆ ಹಳ್ಳಿಗೆ ಹೋಗಿದ್ದಳು. ಅಲ್ಲಿ ಆಕೆಯ ಮನಸ್ಸಿಗೆ ಪರಿಚಿತನಾದ ಅರ್ಜುನ್ ಆಕರ್ಷಣೆಯಾಯಿತು. ಅವನು ಹೆಚ್ಚು ಮಾತಾಡದೆ, ಆದರೆ ನೋಟದಲ್ಲಿ ಅನೇಕ ಭಾವನೆಗಳನ್ನು ಪ್ರತಿಬಿಂಬಿಸುವವನಾಗಿದ್ದ. ಮೊದಲು ನಂದಿನಿಗೆ ಈ ಮೌನ ಸುತ್ತಿನ ಒಬ್ಬ ಹುಡುಗ ಯಾಕೋ ಕುತೂಹಲ ಮೂಡಿಸಿತು. ಅಧ್ಯಾಯ 3: ಹೃದಯಗಳ ಹಗ್ಗಗಳು. ಮದುವೆ ನಂತರವೂ ನಂದಿನಿ ಹಾಗೂ ಅರ್ಜುನ್ ಪರಸ್ಪರ ಸಂಪರ್ಕದಲ್ಲಿದ್ದರು. ವಾಟ್ಸ್ಯಾಪ್ ಸಂದೇಶಗಳ ಮೂಲಕ ಮಾತಾಡುತ್ತಾ ಹೃದಯದಲ್ಲಿ ಒಂದು ಅಜ್ಞಾತ ನಂಟು ಬೆಳೆಸಿಕೊಂಡರು. ಆದರೆ ಇಬ್ಬರೂ ತಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಹೆದರುತ್ತಿದ್ದರು. ಒಂದು ದಿನ ನಂದಿನಿ ಕೆಲಸದಿಂದ ಸುಸ್ತಾಗಿ ಅರ್ಜುನ್ ಜೊತೆ ನಡೆಯುತ್ತಿರುವ ಸಂಭಾಷಣೆಯನ್ನು ನಿಲ್ಲಿಸಲು ನಿರ್ಧರಿಸಿತು. ಆದರೆ ಅರ್ಜುನ್ ಆಕೆಯ ಮೌನವನ್ನು ಓದಿದ. ಅವನು ಆಕೆಯ ಮನದಾಳದ ಭಾವನೆಗಳನ್ನು ಅರಿತುಕೊಳ್ಳಲು ನಿರ್ಧರಿಸಿದ. ಅಧ್ಯಾಯ 4: ಮೌನವು ಪ್ರೀತಿಯಾದಾಗ. ಒಂದು ಮಳೆಯ ದಿನ ಇಬ್ಬರೂ ತಮ್ಮ ನೆಚ್ಚಿನ ಕಾಫಿ ಶಾಪ್ನಲ್ಲಿ ಭೇಟಿಯಾದರು. ಮಾತು ಕಡಿಮೆ, ಆದರೆ ಅರ್ಥ ತುಂಬಿದ ದೃಷ್ಟಿಗಳಿತ್ತು. ಆಗಲೇ ಅರ್ಜುನ್ ನಂದಿನಿಯ ಕೈ ಹಿಡಿದು, ನೀನು ಏನು ಹೇಳಬೇಕೆಂದು ತಿಳಿಯುತ್ತಿಲ್ಲ, ಆದರೆ ನಿನ್ನ ಮೌನ ನನ್ನ ಮನಸ್ಸಿಗೆ ಸ್ಪಷ್ಟವಾಗಿದೆ. ಈಗ ಅರ್ಜುನ್ ಹೇಳಿದ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಂದಿನಿ ಕಣ್ಣೀರಿಂದ ಖುಷಿಯಾದಳು. ನಾನು ಎಂದೂ ಯಾರಿಗಾದರೂ ನನ್ನ ಪ್ರೀತಿಯನ್ನು ಹೇಳಲು ಹಿಂಜರಿಯುತ್ತಿದ್ದೆ, ಆದರೆ ನೀನು ನನ್ನ ಮೌನವನ್ನೇ ಓದಿದಿ, ನನಗೆ ಪ್ರೀತಿಯ ಭರವಸೆ ಕೊಟ್ಟೆ ಎಂದಳು. ಅಂತಿಮ ಅಧ್ಯಾಯ: ಪ್ರೀತಿಯ ಹೊಸ ಆರಂಭ. ನಂದಿನಿ ಮತ್ತು ಅರ್ಜುನ್ ಅವರ ಪ್ರೀತಿಯ ಮೌನ ಈಗ ನಗುವಿನ ಸ್ವರಗಳಾಯಿತು. ಪ್ರೀತಿ ಕೇವಲ ಮಾತಲ್ಲ, ಅದು ಮನಸ್ಸಿನ ಒಲಟದಲ್ಲಿ ಕೂಡಿರಬಹುದು ಎಂಬುದನ್ನು ಈ ಕಹಾನಿ ನಮಗೆ ತೋರಿಸುತ್ತದೆ.